ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ವತಿಯಿಂದ ಉಚಿತ ಜನತಾ ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರು ಹಾಗೂ ಬಡವರು ಜೀವನ ಸಾಗಿಸಲು ಕುರಿ, ಮೇಕೆ, ಹಸು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಪಡೆದಿರುವ ಸಾಲದಿಂದ ಮುಕ್ತಿಗೊಳಿಸಲು ಏರ್ಪಡಿಸಲಾಗಿದ್ದ ಉಚಿತ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕ್ರಮದಲ್ಲಿ ಸಾಲ ಪಡೆದು ಕಟ್ಟಲಾಗದೆ ಸುಸ್ತಿದಾರರಾಗಿರುವ ರೈತರನ್ನ ಬ್ಯಾಂಕಿನ ವತಿಯಿಂದ ಗುರುತಿಸಿ 100ಕ್ಕೂ ಹೆಚ್ಚು ಜನರನ್ನ ಕರೆಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಅವರು ಕೇಳಿ ನೊಂದ ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ನ್ಯಾಯ ಒದಗಿಸಿಕೊಡುವ ಉದ್ದೇಶದಿಂದ ಎಸ್ಬಿಐ ಶಾಖೆಯ ವ್ಯವಸ್ಥಾಪಕರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿ ನಂತರ ಒಟ್ಟು 60 ಕುಟುಂಬದ ಸಾಲ ಮೊತ್ತವಾದ 94,76,527 ರೂಪಾಯಿಯನ್ನ ಸಂಪೂರ್ಣ ಇತ್ಯರ್ಥಗೊಳಿಸುವ ಮೂಲಕ ಸಾಲದಿಂದ ಬಡ ಮತ್ತು ರೈತ ಕುಟುಂಬದವರ ಮುಖದಲ್ಲಿ ಹರ್ಷೋದ್ಗಾರ ತರಿಸಿ ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆದು ಜೀವನ ಮಾಡಬೇಕೆಂದು ರೈತರಿಗೆ ಸಲಹೆ ನೀಡಿ ಮಾನವೀಯತೆ ಮೆರೆದ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಬಡ ರೈತರನ್ನ ಸಂಪೂರ್ಣ ಸಾಲ ಮುಕ್ತರನ್ನಾಗಿಸಿ ರೈತರ ಖುಷಿಗೆ ಕಾರಣರಾದ ನ್ಯಾಯಾಧೀಶರ ಸಲಹೆ ಮತ್ತು ತಾಳ್ಮೆ, ರೈತರ ಮೇಲಿರುವ ಕಾಳಜಿಯನ್ನ ಆಗಮಿಸಿದ ರೈತರು ತಮ್ಮ ತಮ್ಮ ಅನಿಸಿಕೆಗಳನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ಅದನ್ನೇ ಮತ್ತೆ ಹೇಳಿದ್ರು ಪಾಡಿನೂ ಚೇಂಜ್ ಆಗಬೇಕು, ಇಲ್ಲ ಆಲಿಯಾಸ್ ಅಂತ ಮಾಡಿಸ್ಕೊಡಿ. ಏನು ಅಷ್ಟು ತಗೊಂಡಿದ್ದ ಉಳಿದಿದ್ದು ಯಾವಾಗ ಕಟ್ತೀರಿ? ನಾನು ಹೇಳ್ಬೇಕು ನಿಮಗೆ, ನಾನು 12 ವರ್ಷ ಸಾಲ ತಗೊಂಡೆ. ಆಮೇಲೆ ಕುಮಾರಸ್ವಾಮಿ ಮನ್ನಾ ಮಾಡ್ತೀವಿ ಅಂದರೆ ನಾವು ಮನ್ನಾ ಮಾಡೋಕ್ಕೆ ಆಗುತ್ತೆ ಅಂತೇಳಿ ನೋಟಿಸ್ ಎಲ್ಲ ಕೊಟ್ಟು ನಾನು ಮನ್ನಾ ಮಾಡಲಿಲ್ಲ ಸರ್. ಆಮೇಲೆ ಬಂದು ಕೇಳಿದಾಗ ಫೀಲ್ಡ್ ಆಫೀಸ್ ನಾವು 1,20,000 ನಾವು ಬಡ್ಡಿ ಹಾಕಿ ಅದೇ ಇದು ಕಟ್ಟಿದ್ರೆ ನಾವು ಕಟ್ಟಕ್ಕೆ ಕೋರ್ಟಿಗೆ ಹಾಕ್ತೀವಿ ಅಂತೇಳಿ ಕೋರ್ಟಿಗೆ ಹಾಕಿ ಅಂದರು. ಕೋರ್ಟಿಗೆ ಹಾಕಿದ್ರು. ನಾವು ಕೋರ್ಟಿಗೆ ಬಂದು ಮೇಡಮ್ ನಮಗೆ ನೆನ್ನೆ ದಿವಸ ಇಷ್ಟು ಕಟ್ಟಿ ಅಂತೇಳಿ ತೀರ್ಮಾನ ಕೊಟ್ಟಿದ್ದಾರೆ. ಇಷ್ಟು ಹೊತ್ತು ಕಟ್ತಾ ಇದ್ದೀವಿ. ಕೋರ್ಟಿಗೆ ಕಟ್ತಾ ಇದ್ದೀವಿ, ಕ್ಲೋಸ್ ಮಾಡಿಕೊಡ್ತೀವಿ ಅಂದರೆ ಇವತ್ತು ನಮಗೆ ಇದು ಕೊಡ್ತೀವಿ ಅಂತೇಳಿ ಕರ್ಸ್ಕೊಂಡು ನಾವು ಬ್ಯಾಂಕಿಗೆ ದುಡ್ಡು ಕಟ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಕೊಟ್ಟು ನಮಗೆ ಅನುಕೂಲತೆ ಆಗಿದೆ ಇವತ್ತು. ಬ್ಯಾಂಕ್ದವ್ರು ಬಂದು ನಮಗೆ ಇದು ಕೊಡ್ತಾಯಿದ್ರು, ತೊಂದರೆ ಕೊಡ್ತಾಯಿದ್ರು, ಗಟ್ಟಿ ಅಂತ. ಅದರಿಂದ ಬಂದು 14 ಬಂದು ಅವರು ತೀರ್ಮಾನ ಮಾಡಿ ನಮಗೆ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅನುಕೂಲ ಆಗ್ತದೆ. ಅವರಿಂದ ಪೂರ್ತಿ ಎಲ್ಲ ಕ್ಲೋಸ್ ಮಾಡಿಕೊಂಡಿದ್ದಾರೆ. ನಮ್ಮ ಈಗ ಮುಗಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.